ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಜೊತೆ ಕೊನೆವರೆಗೂ ಇರ್ತೀರಾ? ಕೊನೆವರೆಗೂ ಇರ್ತೀನಿ. ನನ್ನ ಬಿಟ್ಟು ಇನ್ಯಾವತ್ತೂ ಎಲ್ಲೂ ಹೋಗಲ್ಲ ತಾನೆ? ನೀವು ಬೇಕು. ನನಗೂ ನೀವು ಬೇಕು. ನಿನ್ನಿಂದ ಇನ್ಯಾವತ್ತೂ ನಾನು ದೂರ ಹೋಗಲ್ಲ ಅಜ್ಬಿಟ್ಟು. ನನ್ನ ಉಸಿರಿರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಯಾಕಮ್ಮ ಸೌಂದರ್ಯ ಟೆನ್ಷನ್ ಅಲ್ಲಿ ಇದೆಯಾ? ನೋಡಿ ಚಿಕ್ಕ ಮಾವ ಮನೆಯಿಂದ ಹೋಗಿ 3 ದಿನ ಆಯ್ತು. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಹೇಳಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನನಗಂತೂ ಟೆನ್ಷನ್ಗೆ ಕೈ ಕಾಲೇ ಆಡ್ತಿಲ್ಲ. ನೀ ಹೇಳ್ತಿದ್ದು ಕರೆಕ್ಟ್ ಕಣಮ್ಮ. ಅಣ್ಣ ಯಾವತ್ತೂ ಹೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಫೋನ್ಗೂ ಸಿಗ್ತಾ ಇಲ್ಲ, ಅವನು ಫೋನ್ ಮಾಡ್ತಿಲ್ಲ. ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚಿರುಗ್ ಹೇಳೋದು ಒಳ್ಳೇದು. ಅಯ್ಯೋ ಬೇಡ ಚಿಕ್ಕ ಮಾವ, ಪಾಪ ಚಿರು ಈಗಾಗ್ಲೇ ಆ ದೀಪನಿಂದ ದೂರ ಹೋಗಿ ಬೇಜಾರಳಿತಾನೆ. ಈಗ ಮಾವನ್ ವಿಚಾರ ಹೇಳಿದ್ರೆ ಅವ್ನು ಇನ್ನೂ ಡಿಸ್ಟರ್ಬ್ ಆಗ್ತಾನೆ. ಅವನ್ಗೆ ಆ ಥರ ಆಗೋದು ನನ್ಗಿಷ್ಟ ಇಲ್ಲ. ನೀನ್ ಹೇಳೋದು ಕರೆಕ್ಟು. ಬೇಜಾರಲ್ಲಿರೋ ಚಿರುಗೆ ಇದನ್ನ ಹೇಳ್ದೆ ಇರೋದೇ ಒಳ್ಳೇದು. ಒಂದು ಕೆಲಸ ಮಾಡೋಣ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅಂದ್ರೆ ನೀನೇ ಬೇಡ ಅಂತಂದೆ ಅವತ್ತು. ಈಗ ಏನ್ ಮಾಡೋಣ? ಈಗಲೇ ಬೇಡ ಚಿಕ್ಕ ಮಾವ. ಯಾವುದಕ್ಕೂ ಮಾವನ್ ಫ್ಲೈಟ್ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಅವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದೆ ಅಂತ ಏನಾದರೂ ಗೊತ್ತಾದ್ರೆ ಪೊಲೀಸರ್ಗೆ ಹೇಳಿ ಅವ್ರ ಹೆಲ್ಪ್ ತಗೋಬಹುದು. ಸರಿನಮ್ಮ, ನಿನಗೆ ಹೆಂಗನ್ಸುತ್ತೋ ಹಂಗೆ ಮಾಡು. ನನ್ಗಂತೂ ಇಷ್ಟು ದಿವಸ ಅಣ್ಣನ ಜೊತೆ ಮಾತಾಡದೇ ಇರೋದೇ ಒಂಥರ ಮನಸ್ಸಿಗೆ ಸರಿ ಹೋಗ್ತಿಲ್ಲ. ಬನ್ನಿ ತಿಂಡಿ ಮಾಡೋಣ. ನೋಡಮ್ಮ, ಸುಕ್ಕು ತಿಂಡಿ ಕರೀತಾಳೆ, ಬಾ ಹೋಗೋಣ. ಸಾರಿ ಚಿಕ್ಕ ಮಾವ, ನನಗೆ ತಿನ್ನೋಕೆ ಮನ್ಸಿಲ್ಲ, ನೀವು ಹೋಗಿದ್ದೀನಿ. ನನಗೂ ತಿನ್ನಕ್ ಮನ್ಸಿಲ್ಲಮ್ಮ, ಆದ್ರೆ ಆರೋಗ್ಯ ನೋಡ್ಕೋಬೇಕಲ್ವಾ, ಅದಕ್ಕೆ ತಿಂಡಿ ತಿಂತ ಇದೀನಿ. ನೀನು ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ತಿಂಡಿ ತಿನ್ನೋದು ಬಿಡ್ಬೇಡಮ್ಮ. ಆಮೇಲೆ ನಿನ್ನ ಆರೋಗ್ಯ ಏರ್ಪೇರ್ ಆದ್ರೆ ನಾವೇನ್ ಮಾಡೋದು? ಆದ್ರೆ ಹಾಗೆ ಬಿಡಿ ಚಿಕ್ಕ ಮಾವ. ಮಾವ ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಊಟ ಸೇರೋದು. ಅಲ್ಲಿವರೆಗೂ ಪ್ಲೀಸ್ ಊಟ ಮಾಡು ಅಂತ ನನ್ಗೆ ಯಾರು ಫೋರ್ಸ್ ಮಾಡಿ, ನನ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ನಾನು ತಿಂತೀನಿ. ಮಾವ ಅಂದ್ರೆ ಮೂಗ್ ಮುರಿಯೋ ಕಾಲದಲ್ಲಿ ಮಾವನ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿಲ್ಲಮ್ಮ. ಗ್ರೇಟ್ ಕಣಮ್ಮ ನೀನು. ನಿನ್ನಂತ ಸೊಸೆ ಸಿಕ್ಕಿರೋದು ನಮ್ಗೆಲ್ಲ ಪೂರ್ವ ಜನ್ಮದ ಪುಣ್ಯನಮ್ಮ. ನಾವೆಲ್ಲ ತಿಂಡಿ ತಿಂದು ನೀನ್ ಹಾಗೆ ಇದ್ರೆ ಸರಿ ಹೋಗಲ್ಲ. ಕಾಫಿನಾದ್ರೂ ಕುಡಿಬೇಕು. ಸರಿ ಸರಿ, ಸುಕ್ಕು ಕೇಳಿ ಕೊಟ್ಟು ಕಳಿಸ್ತೀನಿ. ಸುಕ್ಕು ಸುಕ್ಕು ರಾಜಶೇಖರನ ನೆಚ್ಚಿನ ಸೊಸೆ, ದೊಡ್ಡ ಮನೆಗೆ ಹೇಳಿ ಮಾಡಿಸಿದಂತ ಸೊಸೆ ಅಂತ ನಾನು ಯಾವತ್ತೋ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದನ್ನ ಆಗಾಗ ಈ ರೀತಿ ಆಕ್ಟ್ ಮಾಡ್ತಾ ಎಲ್ರಿಗೂ ನೆನಪು ಮಾಡ್ತಾ ಇರ್ಬೇಕು ಅಷ್ಟೇ. ಚಿಕ್ಕ ಮಾವ, ನೀವ್ ಯಾಕೆ ತರಕ್ ಹೋದ್ರಿ? ಅದು ಸುಕ್ಕು ತಿಂಡಿ ತಿನ್ನಕ್ ಕೂತ್ಬಿಟ್ಟಿದ್ಲು, ಜಾಜಿ ಬಡಿಸ್ತಾ ಇದ್ಲು. ಅದಕ್ಕೆ ಇನ್ಯಾಕೆ ಡಿಲೇ ಮಾಡೋದು ಅಂತ ನಾನೇ ತಗೊಂಡು. ಥ್ಯಾಂಕ್ ಯು. ನಾನು ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ಲಾ? ಹೋಗಿ. ಸರಿ. ಪರವಾಗಿಲ್ವೇ, ಇಷ್ಟು ದಿನ ಎಲ್ಲರೂ ನನ್ನ ಸ್ಟೈಲ್ ಆ್ಯಟಿಟ್ಯೂಡ್ನ ಇಷ್ಟಪಡ್ತಾ ಇದ್ರು. ಇವತ್ತು ನನ್ನ ಎಮೋಷ್ನಲ್ ಡ್ರಾಮಾಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಅಂದರೆ ನನ್ನಲ್ಲೂ ಒಬ್ಬ ಡ್ರಾಮಾ ಕ್ವೀನ್ ಇದ್ದಾಳೆ ಅಂತ ಆಯಿತು. ಇದೇನು ಆರಂಭ ಅಷ್ಟೆ. ಇನ್ನು ಮುಂದೆ ಒಂದೊಂದೇ ಹೆಜ್ಜೆ ಇಡ್ತಾ ಯಾರಿಗೂ ಗೊತ್ತಾಗದ ಹಾಗೆ ಈ ಮನೆಯವ್ರ ಮೇಲೆ ನನ್ನ ಸೇಡನ್ನ ತೀರಿಸ್ಕೊಳ್ತಾ ಹೋಗ್ತೀನಿ. ಹಸ್ಬೆಂಡು ನಿಮ್ಮ ಮಡ್ಲಲ್ಲಿ ಮಲಗಿ ಇನ್ನೊಮ್ಮೆ ಚಂದ್ರನ್ ನೋಡಬೇಕು ಅಂತ ನನಗೆ ಆಸೆ ಇತ್ತು. ಇವತ್ತು ಆ ಆಸೆನ
ನೀನು ನೆರವೇರಿಸಿದ್ದು. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆ ಹೊಂದ್ಕೊಂಡು ಹೋಗ್ತಾ ಅವಳ ಆಸೆಗಳನ್ನ ಈಡೇರಿಸೋನ ನಿಜವಾದ ಗಂಡ. ಹಾಗೆ ನೋಡಿದ್ರೆ ನನಗೂ ಯಾವತ್ತಾದರೂ ಈ ರೀತಿ ಬಯಲಲ್ಲಿ ಕೂತಿದ್ದಾಗ ನಿಮಗೆ ಸುಂದರವಾದ ಹುಣ್ಮೆ ಚಂದ್ರನ ತೋರಿಸ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ಈಡೇರ್ತು. ಹುಡುಗರಿಗೂ ಕೆಲವೊಂದು ಆಸೆ ಕನಸುಗಳು ಇರುತ್ತೆ, ಆದರೆ ಅದೇ ರೀತಿ ಆಸೆ ಕನಸುಗಳಿರೋ ಹುಡುಗಿ ಅವನಿಗೆ ಸಿಕ್ಕಾಗ ಅವ್ನು ನಿಜವಾಗ್ಲೂ ಅದೃಷ್ಟವಂತ. ದೇವಸ್ಥಾನದ ಮುಂದೆ ದೇವ್ರನ್ನ ಸಾಕ್ಷಿ ಇಟ್ಕೊಂಡು ನೀವು ನಂಗೆ ಕಾಲುಂಗ್ರ ಕೊಟ್ಟಿದ್ದು, ಬಾಗಿನ ಕೊಟ್ಟಿದ್ದು, ನಿಮ್ಮ ಮಡ್ಲಲ್ಲಿ ತಲೆ ಇಟ್ಟು ಆಕಾಶದಲ್ಲಿ ಚಂದ್ರನ ಖುಷಿಯಿಂದ ಕಣ್ ತುಂಬಿಸ್ಕೊತಿದ್ದೀನಿ. ಇದೆಲ್ಲದಕ್ಕೆ ಕಾರಣ ನೀವೇ ಹಸ್ಬೆಂಡು. ನಿಮ್ಮನ್ನು ಯಾವಾಗ ನೋಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂತು ಅನ್ಸುತ್ತೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋದಾಗ ನಿಮಗೆ ನನ್ನ ಮೇಲೆ ಪ್ರೀತಿನ ಹುಟ್ಟಿಸಿ ನಿಮ್ಮನ್ನು ಇಲ್ಲಿ ಕಳಿಸ್ಬಿಟ್ಟ. ಇಲ್ಲಿಗೆ ಬಂದ್ಮೇಲೆ ಅಲ್ವಾ ಪಡಬಾರ್ದು ಕಷ್ಟಪಟ್ಟಿದ್ದು. ಆದರೂ ಆ ಕಷ್ಟದಲ್ಲಿ ಒಂಥರ ಸುಖ ಇತ್ತು, ತೃಪ್ತಿನೂ ಸಿಕ್ತು. ನಾನು ನಿಮ್ಗೆ ಸಿಗ್ತೀನಿ ಅಂತ ಅನ್ಕೊಂಡಿದ್ರ ಹಸ್ಬೆಂಡು? ಅದೇನೋ ಹೇಳ್ತಾರಲ್ಲ, ದೇವಸ್ಥಾನಗಳಿಗಿಂತ ಜಾಸ್ತಿ ಪ್ರಾರ್ಥನೆಗಳನ್ನ ಆಸ್ಪತ್ರೆ ಗೋಡೆಗಳೇ ಕೇಳಿರ್ತವೆ ಅಂತ. ಹಾಗೆ ನಾವು ಪ್ರೀತಿಸೋರು ನಮ್ಮ ಹತ್ರ ಇದ್ದಾಗ್ಲಿಗಿಂತ ಅವ್ರು ನಮ್ಮಿಂದ ದೂರ ಹೋದಾಗಲೇ ಅವ್ರ ಬೆಲೆ ಜಾಸ್ತಿ ಅರ್ಥ ಆಗೋದು. ನೀವು ಮನೆ ಬಿಟ್ಟು ಬಂದ್ಮೇಲಿಂದ ನಂಗೆ ಅಲ್ಲಿರೋಕೆ ಆಗ್ತಾ ಇರಲಿಲ್ಲ. ನನ್ನ ನೋವು ಒದ್ದಾಟನೆಲ್ಲ ಅಪ್ಪ ಗಮನಿಸಿ ನನಗಾಗಿರೋದು ಪ್ರೀತಿ ಅಂತ ಅದ್ರ ಬಗ್ಗೆ ಹೇಳಿದ್ರು. ಹೌದಾ? ಒಂಥರ ನಾನು ಅವಲೋಕನ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಆಗ ಅರ್ಥ ಆಯಿತು ನನಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂತ. ಅಂದ್ರೆ ನಮ್ಮ ಪ್ರೀತಿಯಲ್ಲಿ ಮಾವಿನ ಕಾಣಿಕೆ ದೊಡ್ಡದಿತ್ತು ಅಂತ ಆಯ್ತು. ಖಂಡಿತ. ಈಗ ನಾವಿಬ್ರು ಒಂದಾಗಿದ್ವಿ ಅನ್ನೋ ವಿಷಯ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೋ ಅಪ್ಪ. ಹಚ್ಕೊಂಡು ಮಾವನ್ ಈಗಲೇ ಫೋನ್ ಮಾಡಿ. ಇಷ್ಟೊತ್ತಲ್ಲಿ ಬೇಡ, ಹೇಗಿದ್ರು ಮನೆಗೆ ಹೋಗ್ತೀವಲ್ಲ, ಎಲ್ರಿಗೂ ಸರ್ಪ್ರೈಸ್ ಕೊಡೋಣ. ಸರಿ ಹಚ್ಕೊಂಡು ನನ್ಗೋಸ್ಕರ ಪ್ರೀತಿ ಬಗ್ಗೆ ಒಂದು ಹಾಡು ಹೇಳ್ತೀರಾ? ಹಾಡನ್ನ ಹೇಳಕ್ಕಾಗಲ್ಲ, ಹಾಡ್ಬೋದು. ಸರಿ ಹಾಡಿ. ಯಾವ ಹಾಡು ಹಾಡಲಿ? ನಿಮ್ಗೆ ಯಾವ್ದು ಇಷ್ಟನೋ ಅದೇ ಹಾಡಿ. ನನಗಿಷ್ಟ ಆಗಿರೋದಕ್ಕಿಂತ ನನಗೆ ನೀವು ಇಷ್ಟ ಅಲ್ವಾ, ಸೊ ನಿಮಗೋಸ್ಕರ ಒಂದು ಹಾಡು ಹಾಡ್ತೀನಿ. ಸರಿ. da